ಹಲ್ಲೆಲೂಯ. ಪರಲೋಕದ ತಂದೆಯಾದ ದೇವರ ಚಿತ್ತವನ್ನು ಮಾಡುವುದಕ್ಕಾಗಿ ನಾನು ಮತ್ತು ನೀವು ನೇಮಿಸಲ್ಪಟ್ಟಿದ್ದೀವಿ. ಹಲ್ಲೆಲೂಯ. ಏಕೆಂದರೆ ದೇವರ ಸಮ್ಮುಖದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಂಡು ಒಂದು ಕೀರ್ತನೆಯನ್ನು ದೇವರ ಮಹಿಮೆಗಾಗಿ ವಾಕ್ಯ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. ಹಲ್ಲೆಲೂಯ, ಹಲ್ಲೆಲೂಯ. ಕೀರ್ತನೆ 12ನೇ ಕೀರ್ತನೆ ನಾವು ವಾಕ್ಯ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. ಯೆಹೋವನೇ ಸಹಾಯ ಮಾಡು, ಯಾಕೆಂದರೆ ದೇವರ ಭಕ್ತರು ಮುಗಿದು ಹೋಗುತ್ತಿದ್ದಾರೆ, ಜನರಲ್ಲಿ ನಂಬಿಗಸ್ತರು ಇಲ್ಲದೆ ಹೋಗುತ್ತಿದ್ದಾರೆ. ಎಲ್ಲ ಮುಖಸ್ತುತಿಯು ತುಟಿಗಳನ್ನು ಗರ್ವ ಮಾತನಾಡುವ ನಾಲಿಗೆ ಯೆಹೋವನು ಕಡಿದು ಬಿಡಲಿ. ಬಡವರ ವ್ರತಕ್ಕೋಸ್ಕರವೂ ಗತಿಯಿಲ್ಲದವರ ನೆರಳುವಿಕೆಗೋಸ್ಕರವೂ ನಾನೀಗಲೇ ಹೇಳುವೆನು. ಉಬ್ಬಿಕೊಂಡವರಿಂದ ನಾನು ಬಡವನನ್ನು ಕಾಪಾಡುವೆನು ಎಂದು ಯೆಹೋವನು ಹೇಳುತ್ತಾನೆ. ಕೊನೆಯ ವಾಕ್ಯ, ಯೆಹೋವನೇ ದುಷ್ಟತ್ವಕ್ಕೆ ಆಳ್ವಿಕೆಯು ಒಂದು ಎಲ್ಲೂ ನೀಚರೇ ತುಂಬಿಕೊಂಡಿದ್ದರು. ನೀನು ನಮ್ಮನ್ನು ಆವರಿಸಿ ತಪ್ಪಿಸಿ ಕಾಪಾಡುವಿ, ಸದಾಕಾಲವೂ ನಮ್ಮನ್ನು ಕಾಯುವಿ. ಹಲ್ಲೆಲೂಯ, ಹಲ್ಲೆಲೂಯ. ಇದು ದಾವೀದನು ಬರೆದಂಥ ಕೀರ್ತನೆ. ಮಂದಿರದಲ್ಲಿ ದಾವೀದನು ಮಂದಿರದಲ್ಲಿ ಈ ಕೀರ್ತನೆಯನ್ನು ಹಾಡಾಗಿ ಹಾಡುತ್ತಾನೆ. ಹಲ್ಲೆಲೂಯ. ಮೊದಲನೇ ವಾಕ್ಯ ಏನು ಹೇಳುತ್ತಂದರೆ, ಯೆಹೋವನೇ ಸಹಾಯ ಮಾಡು, ಯಾಕಂದರೆ ದೇವ ಭಕ್ತರು ಮುಗಿದು ಹೋಗ್ತಿದ್ದಾರೆ, ಜನರಲ್ಲಿ ನಂಬಿಗಸ್ತರು ಇಲ್ಲದೆ ಹೋಗುತ್ತಿದ್ದಾರೆ. ಹಲ್ಲೆಲೂಯ. ಈ ಲೋಕದಲ್ಲಿ ನಾವು ನೋಡೋದಾದರೆ ದೇವರೇ ಆದಿ ಕಾಲದಿಂದಲೂ ಹೇಳುವಂಥ ಕಾರ್ಯವನ್ನು ನಂಬಿಗಸ್ತಿಕೆ ಇಲ್ಲ. ಹಲ್ಲೆಲೂಯ. ಇವತ್ತು ನಾವು ಎಷ್ಟು ಜನರು ನಂಬಿಗಸ್ತರಾಗಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ಹಲ್ಲೆಲೂಯ. ಎಷ್ಟು ಜನ ನಂಬಿಗಸ್ತರಾಗಿ ದೇವರ ವಾಕ್ಯ ಓದ್ತೀವಿ. ಎಷ್ಟು ಜನ ನಂಬಿಗಸ್ತರಾಗಿ ನಮ್ಮ ಕೆಲಸದ ಸ್ಥಳಗಳಲ್ಲಿ ನಾವು ಕೆಲಸ ಮಾಡ್ತೀವಿ. ಹಲ್ಲೆಲೂಯ. ಏಕೆಂದರೆ ನಂಬಿಗಸ್ತಿಕೆ ಇಲ್ಲದ ಜನರನ್ನು ಲೋಕವೇ ತೆಗೆದು ಬಿಡುತ್ತದೆ. ನೋಡ್ರಿ, ಒಂದು ಆಫೀಸಲ್ಲಿ ಕೆಲಸ ಮಾಡುವಾಗ ಪ್ರಾಮಾಣಿಕತೆಯಿಂದ ಅಥವಾ ನಂಬಿಗಸ್ತಿಕೆಯಿಂದ ಅವರ ಮುಂದೆ ನಾವು ಕೆಲಸ ಮಾಡದಿದ್ದರೆ ಏನು ಹೇಳ್ತಾರೆ? ಇವರು ಕೆಲಸಕ್ಕೆ ಯೋಗ್ಯರಲ್ಲ ಅಂಥೇಳಿ ನಮಗೆ ಒಂದು ಸರ್ಟಿಫಿಕೇಟ್ ಕೊಟ್ಟುಬಿಡ್ತಾರೆ. ಹಲ್ಲೆಲೂಯ. ಫೀಡ್ಬ್ಯಾಕ್ ಕೊಟ್ಬಿಡ್ತಾರೆ ನಮ್ಮ ಕೆಲಸದ ಸ್ಥಳಗಳಲ್ಲಿ. ಅದೇ ರೀತಿಯಲ್ಲಿ ದೇವರ ಮುಂದೆಯೂ ದೇವರು ನಮಗೆ ಅನೇಕ ಸಂದರ್ಭಗಳನ್ನು ಕೊಟ್ಟು ನೋಡುತ್ತಾರೆ. ಹಲ್ಲೆಲೂಯ. ದೇವರ ಮಕ್ಕಳಿಗೆ ದೇವರು ಅನೇಕ ಸಂದರ್ಭಗಳನ್ನು ಒದಗಿಸ್ತಾರೆ. ಒಂದು ವೇಳೆ ಚಿಕ್ಕವರಿದ್ದಲ್ಲಿ ದೇವರ ವಾಕ್ಯವನ್ನು ಮಾತನಾಡಬಹುದು, ಅಥವಾ ದೊಡ್ಡವರಿಂದ ಅಥವಾ ಹಿರಿಯರಿಂದ, ಸೇವಕರಿಂದ, ಅನೇಕ ಟೆಲಿವಿಷನ್ಗಳ ಮೂಲಕ, ಅನೇಕ ಯೂಟ್ಯೂಬ್ ಚಾನೆಲ್ಗಳ ಮೂಲಕ ದೇವರ ವಾಕ್ಯವೂ ನಮ್ಮೊಂದಿಗೆ ಮಾತನಾಡಬಹುದು. ಹಲ್ಲೆಲೂಯ. ಆದರೆ ಎಲ್ಲದರಲ್ಲಿಯೂ ಆದರೆ ಎಲ್ಲ ಮಾತನಾಡಿದರೂ ಆ ನಂಬಿಕೆ ನಮ್ಮೊಳಗೆ ಹೋಗದಿದ್ದರೆ ಎಲ್ಲವೂ ಏನಾಗ್ತದೆ? ನೀರಿನೊಳಗೆ ಹುಳಿಯನ್ನು ಚೆನ್ನಾಗಿ ಹಿಂಡಿ ನೀರಿಗೆ ಹಾಕಿದರೆ ಆ ಇಡೀ ನೀರು ಹುಳಿ ಆಗ್ತದಾ? ಇಲ್ಲ, ಹರಿದು ಹೋದ ಹಾಗೆಯೇ ಹೋಗ್ತದೆ. ಹಲ್ಲೆಲೂಯ. ಅದೇ ರೀತಿಯಲ್ಲಿ ದೇವರ ವಾಕ್ಯವನ್ನು ಕೇಳಿ ಹಾಗೆ ಬಿಟ್ಟು ಬಿಡದೆ ನಮ್ಮ ಜೀವಿತದೊಳಗೆ ಆ ವಾಕ್ಯವನ್ನು ತಂದುಕೊಳ್ಳಬೇಕು. ಹಲ್ಲೆಲೂಯ. ಅದಕ್ಕಾಗಿಯೇ ಈ ಕೀರ್ತನೆಯಲ್ಲಿ 6ನೇ ವಾಕ್ಯ ಹೇಳುತ್ತದೆ, ಯೆಹೋವನ ವಾಕ್ಯವು ಶುದ್ಧ ವಾಕ್ಯಗಳಾಗಿವೆ. ಹಲ್ಲೆಲೂಯ. ಇದರಲ್ಲಿ ಕಲ್ಮಶಗಳನ್ನು, ಈ ದೇವರ ವಾಕ್ಯದಲ್ಲಿ ಒಬ್ಬನೂ ಕಲ್ಮಶಗಳನ್ನು ಹುಡುಕಲಿಕ್ಕೆ ಅಥವಾ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೇಳಲಿಕ್ಕೆ ಯಾರಿಗೂ ಅಧಿಕಾರವೂ ಇಲ್ಲ, ಕಲ್ಮಶ ಹುಡುಕ್ಲಿಕ್ಕೂ ಆಗಲ್ಲ. ಹಲ್ಲೆಲೂಯ. ನೀವು ರೇಷನ್ ಅಂಗಡಿಯಿಂದ ತಂದ ಅಕ್ಕಿಯಲ್ಲಿ ನೀವು ಬೆತ್ತ ಹುಡುಕ್ಬೋದು, ಕಲ್ಲು ಹುಡುಕ್ಬೋದು, ಏನಾದರೂ ಕಸಕಡ್ಡಿಗಳು ಹುಡುಕ್ಬೋದು. ಆದರೆ ಈ ದೇವರ ವಾಕ್ಯವು ಪರಿಶುದ್ಧವಾದುದು. ಹಲ್ಲೆಲೂಯ. ಏಕೆಂದರೆ ದೇವರ ವಾಕ್ಯಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡುತ್ತೀರೋ ಅಷ್ಟು ನಿನ್ನ ಜೀವಿತವು ಬೆಳಗುತ್ತದೆ. ಹಲ್ಲೆಲೂಯ. ವಾಕ್ಯಕ್ಕೆ ತಲೀನರಾಗಿ, ವಾಕ್ಯವನ್ನು ಹಿಂಬಾಲಿಸಿ, ವಾಕ್ಯಕ್ಕೆ ಅಧೀನರಾಗಿ, ವಾಕ್ಯಕ್ಕೆ ವಿಧೇಯರಾಗಿ ನಾವು ನಡೆಯುವಾಗ ನಮ್ಮ ಜೀವಿತದಲ್ಲಿ ಅನೇಕ ಮಾರ್ಪಾಟುಗಳು ಉಂಟಾಗಲಿಕ್ಕೆ ಸಾಧ್ಯ ಉಂಟಾಗುತ್ತದೆ. ಹಲ್ಲೆಲೂಯ. ಅದಕ್ಕಾಗಿ ಹೇಳ್ತೇನೆ, ಮಣ್ಣಿನ ಕುಲುಮೆಯಲ್ಲಿ
7 ಸಾರಿ ಪುಟಕ್ಕೆ ಹಾಕಿ ಶುದ್ಧೀಕರಿಸಿ ಬೆಳ್ಳಿಯಂತೆ ಇವೆ. ಹಲ್ಲೆಲೂಯಾ. ಈ ವಾಕ್ಯ ಹೇಗಿದೆ? ಮಣ್ಣಿನ ಕುಲುಮೆಗೆ ಹಾಕಿ ನಿಮ್ಮ ಎಲ್ಲ ಪಾಪದೊಳಗೆ ಈ ವಾಕ್ಯವನ್ನು ಹಾಕಿ ಪಾಪಕ್ಕೆ ತಕ್ಕಾಗ ಈ ವಾಕ್ಯವು ಕುಣಿಬೇಕಂತೇಳಿದರೆ ಖಂಡಿತ ಈ ವಾಕ್ಯಗಳು ನಿನ್ನ ಪಾಪಕ್ಕಾಗಲಿ ನಿನ್ನ ವಿರುದ್ಧವಾದ ಜೀವಿತಕ್ಕೆ ತಕ್ಕ ಈ ವಾಕ್ಯಗಳು ಕುಣಿಯಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ. ಅನೇಕರು 3ನೇ ವಾಕ್ಯ ಹೇಳುತ್ತದೆ, ಎಲ್ಲ ಮುಖಸ್ತುತಿಯಲ್ಲಿ ತುಟಿಗಳನ್ನು ಗರ್ವದಿಂದ ಮಾತನಾಡುವ ನಾಲಿಗೆಯನ್ನು ಯೆಹೋವನು ಕಡಿದು ಬಿಡಲಿ. ಹಲ್ಲೆಲೂಯಾ. ಮುಖಸ್ತುತಿ ನೋಡುವಾಗ ಮಾತ್ರ ಅಲ್ಲ ಪ್ರಿಯರೇ, ದೇವರನ್ನು ಸ್ತುತಿಸಬೇಕಾ? ಇಲ್ಲಿ ಏನೇ ಇದ್ರು, ಯಾರು ನೋಡಿದ್ರು ನೋಡದಿದ್ರು, ಯಾರು ಕೇಳಿದ್ರು ಕೇಳಿದ್ರು, ವಿಚಾರಿಸಿದ್ರು ವಿಚಾರಿಸ್ತಿದ್ರು, ದೇವರು ನಿನ್ನನ್ನು ವಿಚಾರಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಹೇಗೆ ಏದೇನು ತೋಟದಲ್ಲಿ ಆದಾಮವ್ವಳು ತೋಟದಲ್ಲಿರುವಾಗ ದೇವರು ಅವರನ್ನು ಸಂಧಿಸುವುದಕ್ಕಾಗಿ ಯಾರು ಬಂದರು? ಯೇಸು ಬರ್ತಿದ್ರು. ಹಲ್ಲೆಲೂಯಾ. ಏದೇನು ತೋಟದಲ್ಲಿ ಆದಾಮನೇ ಅವ್ವಳೇ ನೀನು ಎಲ್ಲಿದ್ದೀ, ಏನು ಮಾಡ್ತಿದ್ದಿ ಎಂಬುದಾಗಿ ಕೇಳುವ ರೀತಿಯಲ್ಲಿ ಇವತ್ತು ಪ್ರತಿನಿತ್ಯವೂ ದೇವರು ನಮ್ಮ ಬಳಿಗೆ ಬಂದು, ಮಗಳೇ ಮಗನೇ ನಿನ್ನ ಜೀವಿತದಲ್ಲಿ ಯಾವ ಪರಿಸ್ಥಿತಿಯನ್ನು ಹಾದು ಹೋಗ್ತಿದ್ದಿ, ದೇವರು ನಮ್ಮನ್ನು ವಿಚಾರಿಸುವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ ಪ್ರಿಯರೇ, ಮನುಷ್ಯರು ವಿಚಾರಿಸಿದರೆ ಅರ್ಧಕ್ಕೆ ನಿಂತು ಹೋಗ್ತದೆ. ದೇವರು ನಿನ್ನನ್ನು ವಿಚಾರಿಸಿದರೆ ದೇವರನ್ನು ಅಪ್ಪ ತಂದೆ ನೀನೇ ನನಗೆ ಆಧಾರ ಎಂಬುದಾಗಿ ಆತನನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ನಿನ್ನ ಜೀವಿತದಲ್ಲಿ ಮಾರ್ಪಾಟು ಉಂಟಾಗುತ್ತದೆ. ಹಲ್ಲೆಲೂಯಾ. ನೀವು ದೇವರನ್ನು ಇಟ್ಕೋಬೇಕಾ, ಮನುಷ್ಯರನ್ನು ಇಟ್ಕೋಬೇಕಾ? ದೇವರನ್ನು ಗಟ್ಟಿಯಾಗಿ ಇಟ್ಕೊಂಡ್ರೆ ನೀವು ಧನ್ಯರು. ಹಲ್ಲೆಲೂಯಾ. ಯಾಕಂದರೆ ದೇವರ ವಾಕ್ಯ ಏನು ಹೇಳಿ, ಕೊನೆಯ ವಾಕ್ಯ ಏನು ಹೇಳ್ತದೆ, ನಾನು ಅಧಿಕವಾಗಿ ಕೀರ್ತನೆಗೂ ಮುಂದೆ ಹೋಗ್ತಾ ಇಲ್ಲ. 8ನೇ ವಾಕ್ಯ, ನೀವು ನಮ್ಮನ್ನು ಅವರಿಂದ ತಪ್ಪಿಸಿ ಕಾಪಾಡುವಿ, ಸದಾಕಾಲವು ನಮ್ಮನ್ನು ಕಾಯುವಿ. ಯಾರಿಂದ ತಪ್ಪಿಸಿ ಕಾಪಾಡುವಿ? ಲೋಕದಲ್ಲಿ ಬರುವಂಥ ಕಷ್ಟಗಳು, ಹೋರಾಟಗಳು, ಹಿಂಸೆಗಳು ನಮ್ಮ ಜೀವಿತದಲ್ಲಿ ಎಲ್ಲವೂ ಇದೆ. ಈ ಲೋಕದಲ್ಲಿ ನಾವು ಬಾಳುವರಾಗಿದ್ದೀವಿ. ಆ ಏರುಪೇರುಗಳು ನಮ್ಮ ಜೀವಿತದಲ್ಲಿ ಪ್ರಾರಂಭದಿಂದ ಅಂತ್ಯದವರೆಗೂ, ಈ ವರ್ಷದ ಕೊನೆಯವರೆಗೂ ಏರುಪೇರುಗಳು ಆಗ್ತಾನೇ ಇರ್ತದೆ. ಬಿರುಗಾಳಿಗಳು ಬೀಸುತ್ತಾನೆ ಇರ್ತದೆ. ಆದರೆ ಎಲ್ಲ ಬಿರುಗಾಳಿಗಳ ಮಧ್ಯದಲ್ಲಿ ಯೇಸು ಇದ್ದಾನೆ. ಹಲ್ಲೆಲೂಯಾ. ಬಿರುಗಾಳಿಗಳ ಮಧ್ಯದಲ್ಲಿ ಯೇಸು ಹಾದು ಹೋಗುವವನಾಗಿದ್ದಾನೆ. ಏಕೆಂದರೆ ಆತನು ನಮ್ಮ ಹಡಗಿನಲ್ಲೇ ಇರ್ತಾನೆ. ನಾವು ಆತನನ್ನು ಏನು ಮಾಡಬೇಕು? ನಮ್ಮನ್ನು ಕಾಪಾಡು ಅಂತೇಳಿ ಯಾರ ಹತ್ರ ಕೂಗಿಕೊಳ್ಬೇಕು? ಮನುಷ್ಯರ ಹತ್ರ ಅಲ್ಲ, ದೇವರ ಹತ್ರ ಕೂಗಿಕೊಳ್ಬೇಕು. ಹಲ್ಲೆಲೂಯಾ. ದೇವರೇ ನನ್ನನ್ನು ಕಾಪಾಡು, ನನ್ನ ಪರಿಸ್ಥಿತಿಯಿಂದ ಬಿಡುಗಡೆ ಕೊಡು. ಈ ಪ್ರಾರಂಭ ದಿನದಿಂದಲೇ ಮೊಣಕಾಲೂರ್ರಿ. ನಿಮಗೇನು ಅಗತ್ಯ ಇದೆಯೋ, ಏನು ಅವಶ್ಯಕತೆ ಇದೆಯೋ, ಏನು ಅವಶ್ಯಕತೆ ಈ 12 ತಿಂಗಳಲ್ಲಿ ಪೂರ್ತಿಗೊಳಿಸಲಿಕ್ಕಾಗದ ಏನಾದರೂ ವಿಷಯ ಇದ್ದರೆ ದೇವರಲ್ಲಿ 2024ರಲ್ಲಿ ಪೂರ್ತಿಗೊಳ್ಳದ ಸಂಗತಿಗಳನ್ನು 2025ರಲ್ಲಿ ದೇವರೇ ನನಗಿದು ಕೊಡುತ್ತಿ, ನಾನು ನಂಬಿಗಸ್ತನಾಗಿ ನಡೀತೀನಿ, ನಾನು ನಿನಗಾಗಿ ಓಡುತ್ತೀನಿ, ನಿನಗಾಗಿ ನಾನು ನಿಲ್ಲುತ್ತೀನಿ ಎಂಬುದಾಗಿ ದೃಢ ನಿರ್ಧಾರವನ್ನು ನಾವು ತೆಗೆದುಕೊಳ್ಳುವಾಗ ಈ ಲೋಕದಲ್ಲಿ ಬರುವಂಥ ಆಯುಧದಿಂದ ದೇವರು ನಮ್ಮನ್ನು ಕಾಪಾಡಿ ಸದಾಕಾಲವೂ ನಮ್ಮನ್ನು ಯಾರು ಕಾಯ್ತಾರೆ? ಯೇಸು ಕಾಯುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಯೇಸುವನ್ನು ಈ ಸಮಯದಲ್ಲಿ ನಾವು ಒಟ್ಟಾಗಿ ಸೇರಿ ಆರಾಧನೆ ಮಾಡೋಣ.